ವಾಗಿ ಕೊಡ್ತಾರೆ ಕೊಟ್ಟಿದ್ದಾರೆ. ಬೆಳಗ್ಗಿಂದ ಅದೇ ಇಡೀ ರಾಜ್ಯ ತುಂಬ ಚರ್ಚೆ ಆಗ್ತಾ ಇದೆ. ನಾವು ಕೂಡ ಕೊಡಬಹುದು, ಕೊಟ್ಟರೆ ಏನು ಮಾಡಬೇಕಂತ ನಮ್ಮ ಮುಂದಿರೋದು ಕಾನೂನು ಹೋರಾಟ. ಮುಂಚೆ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ ಸಾಕಷ್ಟು ಸಾರಿ. ವೇಳೆ ರಾಜ್ಯಪಾಲರು ಅನುಮತಿ ಕೊಟ್ಟರೆ ಏನು ಮಾಡಬೇಕಂತ ಅದ್ರ ಬಗ್ಗೆ ಒಂದು ಕಡೆ ಕಾನೂನು ಹೋರಾಟ ಪ್ರಾರಂಭ ಆಗಿದೆ, ಮಾಡ್ತಾ ಇದ್ದೀವಿ. ಮಿಕ್ಕಿದೆ ನೋಡೋಣ. ಯಾಕೆ ಇವತ್ತು ಒಂದಷ್ಟು ಏನು ಆಗೋಲ್ಲ, ಅದು ಕೊಟ್ಟ ತಕ್ಷಣ ರಾಜೀನಾಮೆ ಕೊಡುವಂಥ ಪ್ರಶ್ನೆ ಬರೋದಿಲ್ಲ. ಯಾಕಂದ್ರೆ ಇನ್ನೂ ಅವ್ರ ಮ್ಯಾಗ ಎನ್ಕ್ವೈರಿ ಸ್ಟಾರ್ಟ್ ಆಗಬೇಕು. ಎನ್ಕ್ವೈರಿ ಅಥಾರಿಟಿ ಅದೇನ್ರ ಅವ್ರ ಮ್ಯಾಗ ಅದು ಎರಡನೇ ಸ್ಟೇಜ್. ಅದು ಯಾವುದೇ ಒಬ್ಬ ಸಿಎಂ ಒಂದು ಈ ರೀತಿ ಅಕ್ರಮ ಆಗಿರ್ಬೋದು ಅಥವಾ ಕಾನೂನು ಬಾಹಿರ ಚಟುವಟಿಕೆ ಭಾಗಿಯಾಗಿದ್ರೆ ಅದನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ಏನಿಲ್ಲ. ಈಗ ಕೇಂದ್ರ ಸರ್ಕಾರದ ಮಂತ್ರಿಗಳ ಮೇಲೆ 25 ಜನ ಮಂತ್ರಿ, 75ರಲ್ಲಿ ಹೆಚ್ಚು ಕಮ್ಮಿ 25 ಜನ ಮೇಲೆ ಕೇಸ್ ಇದೆ, FIR ಆಗಿದೆ ಅಥವಾ ಚಾರ್ಜ್ ಶೀಟ್ ಆಗಿದೆ. ಅವರು ಮಂತ್ರಿ ಆಗಿದ್ದಾರೆ. ಮತ್ತು ಎಲ್ಲ ಸ್ಟೇಟ್ಗಳಲ್ಲಿ, ಯಾವುದೇ ಸರ್ಕಾರದಲ್ಲಿ ಯಾವುದೇ ಸ್ಟೇಟಲ್ಲಿ ಮಂತ್ರಿಗಳ ಮೇಲೆ ಕೇಸ್ ಇದಾವೆ, ಅವರು ಕೂಡ ಮುಂದುವರಿಸಿದ್ದಾರೆ. ಹಿಂದಿನ ಎಲ್ಲ ಸರ್ಕಾರದಲ್ಲಿ ಹಿಂದೂ ಕೂಡ ಹಂಗ ಇದ್ದೇ ಇವತ್ತಿದೆ ನಡ್ತಾನೆ. ಈಗ ಈ ಹಿಂದೆ ಏನು ಆರೋಪಗಳು ಕೇಳಿ ಬಂದಿದ್ದು ಆದಂತ ಈಗಾಗಲೇ ಸಾಕಷ್ಟು ಆರೋಪ ಆಗಿದ್ರೆ ಅದ್ರ ಬಗ್ಗೆ, ರಾಜ್ಯಪಾಲರ ಬಗ್ಗೆ ಈಗಾಗಲೇ ಸಾಕಷ್ಟು ಆರೋಪ ಕೇಳಿ ಬಂದಿದೆ, ಮಾಡ್ತಿದ್ದಾರೆ. ಹೀಗಾಗಿ ನಾವು ರಾಜಕೀಯ ಪಾರ್ಟಿಕಲನ್ನು ಎದುರಿಸಬೇಕಾಗಿದೆ. ರಾಜೀನಾಮೆ ಕೊಡೋದು ಅವಶ್ಯಕತೆ ಪ್ರಶ್ನೆ. ಕುಮಾರಸ್ವಾಮಿ ಅವರು, ಜೊಲ್ಲೆ ಅವರಾಗಿರ್ಬೋದು, ಇವರೆಲ್ಲ ವಿರುದ್ಧ ಆರೋಪ ಕೇಳಿ ಬಂದಾಗ ಅವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರಲಿಲ್ಲ. ಹೌದು, ಅಲ್ಲೇ ಪೆಂಡಿಂಗ್ ಇದೆ, ಅವ್ರ ರಾಜ್ಯ ಭವನದಲ್ಲೇ ಪೆಂಡಿಂಗ್ ಇದೆ. ಕೊಟ್ಟಿದ್ದಾರೆ, ರಾಜಕೀಯವಾಗಿ ನೋಡಬೇಕಾಗತ್ತೆ. ಭಾಳ ಇದಕ್ಕೆ ಇದೇ ರೀತಿ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂದಾಗ ಅವ್ರು ರಾಜೀನಾಮೆ ಕೊಟ್ಟಿದ್ರು, ಅದೇ ರೀತಿ ಇವರು ರಾಜೀನಾಮೆ ಕೊಡ್ಬೇಕನ್ನೋದು ಬಿಜೆಪಿ ನಾಯಕರು ವಾದ. ಆ ಕೇಸ್ಗೂ ಈ ಕೇಸ್ಗೂ ಬೇರೆ ಇದೆ. ಅದು ಭೂಮಿಯನ್ನು ಬಿಟ್ಟು ಕೊಟ್ಟಿದ್ರು, ಅವರು ಸ್ವಂತ ಸಹಿ ಮಾಡಿದ್ರು ಅವರು. ಸೊ ಅದಕ್ಕೂ ಈ ಕೇಸ್ಗೆ ಅಂದರೆ ಈಗ ಒಂದು ಕೇಸಾರೆ ಒಂದೇ ರೀತಿ ಇರೋಲ್ಲ, ಬೇರೆ ಬೇರೆ ಇರ್ತೈತೆ. ಸೊ ಈ ಕೇಸ್ ಬೇರೆ, ಇದು ಇನ್ನೂ ಅದಕ್ಕೆ ನಮ್ಮ ಬಹುಶಃ ಸಂತೋಷ್ ಅವರು ಜಸ್ಟಿಸ್ ವರದಿ ಕೂಡ ಕೊಟ್ಟಿದ್ರು. ಅವರು ವರದಿಯಲ್ಲಿ ಅವ್ರ ಹೆಸರು ಬಂದಿತ್ತು. ಹೀಗಾಗಿ ಅದು ರಾಜೀನಾಮೆ ಕೊಡುವಂಥ ಪ್ರಸಂಗ ಬಂತು. ಇಲ್ಲಿ ಇನ್ನೂ ಸ್ಟಾರ್ಟ್ ಇದು, ಏದಿಂದ ಸ್ಟಾರ್ಟ್. ಜಡ್ಡಿಗೆ ಬಂದಾಗ ಅದು ನೀವು ಹೇಳುವಂಥದ್ದು ಅವಾಗ ಅಪ್ಲೈ ಜಡ್ಡಿಗೆ ಬರಬೇಕು. ಅದು ಭ್ರಷ್ಟಾಚಾರ ಆರೋಪನೆ, ಇದು ಭ್ರಷ್ಟಾಚಾರ ಆರೋಪನೆ ಖಂಡಿತ ಮಾಡಿದ್ದಾರೆ. ಯಾಕಂದರೆ ಅವರು ಬಿಜೆಪಿಯವರನ್ನ ಸಮರ್ಥವಾಗಿ ಎದುರಿಸ್ತಾ ಇದ್ರು. ಸೊ ಈ ದೇಶದಲ್ಲಿ ಯಾರ್ಯಾರು ಸಮರ್ಥವಾಗಿ ಎದುರಿಸಿದ್ದಾರೆ ಅವ್ರಿಗೆ ಇದೇ ಪರಿಸ್ಥಿತಿ ಬಂದಿದೆ. ಹೀಗಾಗಿ ರಾಜೀನಾಮೆ ಕೊಡೋ ಪ್ರಶ್ನೆಯನ್ನು ನಾವೆಲ್ಲ ಗಟ್ಟಿಯಾಗಿ ಅವ್ರ ಜೊತೆ ಇದ್ದೀವಿ. ಇಡೀ ಪಕ್ಷ ಅವ್ರ ಜೊತೆ ಇರಲೇಬೇಕಾಗುತ್ತೆ. ಇಲ್ಲೆಲ್ಲ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ಅವರ ಇದ್ದಾಗ ಅದು ಪ್ರಶ್ನೆ ಬರೋದಿಲ್ಲ. ಈಗೆಲ್ಲ ಮತ್ತೆ 2 ಸೀಟಲ್ಲಿ ಇರ್ತಾರೆ ಅವ್ರಿಗೆ, ಒಂದು ಸೀಟ್ ಇದೆ. ಸಿದ್ದರಾಮಯ್ಯ ಅವರು ಇರ್ತಾರೆ, ಪ್ರಶ್ನೆ ಬರೋದಿಲ್ಲ. ಬೇರೆಯವರು ಯಾರು ಆಗೋ ಪ್ರಶ್ನೆ ಇಲ್ಲ. ಹಿನ್ನಡೆ ಆಗ್ಬೋದಾ? ಇಲ್ಲ, ಏನು ಹಿನ್ನಡೆ ಆಗೋಲ್ಲ, ಏನು ಹಿನ್ನಡೆ ಆಗೋಲ್ಲ. ಅಲ್ಲ, ಮುಜುಗರ ಆಗ್ಬೋದಾ ಸರ್ ಸರ್ಕಾರಕ್ಕೆ? ಬಿಜೆಪಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡತಾರೆ. ಕೇಜ್ರಿವಾಲ್ ಆಯ್ತು, ಈಗ ಸಿದ್ದರಾಮಯ್ಯ ಅದರದೊಂದು ಭಾಗನ ಇದು. ಭಾಗವಾಗಿ ಖಂಡಿತವಾಗಿ ಅದ್ರ ಭಾಗನ. ಅದಕ್ಕಾಗಿ ನಾವು ರಾಜಕೀಯವಾಗಿ ಎದುರಿಸ್ಬೇಕು. ಈಗ ತಕ್ಷಣ ಪರ್ಮಿಷನ್ ಕೊಟ್ಟರತ್ ನಾವೇನು ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ. ಕಾನೂನು ಹೋರಾಟ ಆಗಲಿ, ಅದು ಸಾಬೀತಾಗಿ ಮುಂದೆ. ಸಂಪುಟದವರೆಲ್ಲರೂ ಮತ್ತೆ ಶಾಸಕರು ಸಿಎಂ ಬೆಂಬಲಕ್ಕೆ ಇದ್ದಾರೆ ಸರ್. ಯಾಕಂದ್ರೆ ಒಳಗಡೆ ಸಾಕಷ್ಟು ಅಸಮಾಧಾನ ಇದೆ ಅನ್ನೋ ಭಿನ್ನಾಭಿಪ್ರಾಯ ಇದೆ ಅನ್ನೋ ಮಾತು. ಆ ವಿಷಯ ಬಂದಾಗ ಜಗಳಾಟ ಬೇರೆ. ಈಗೂ ಪಕ್ಷ ಒಬ್ಬ ನಮ್ಮ ಲೀಡರು ಕಷ್ಟದಲ್ಲಿದ್ದಾಗ ಅದು ಎಲ್ಲ ಸ್ವಾಭಾವಿಕವಾಗಿ ಇದ್ದೇ ಇರ್ತೀವಿ. ಸರ್, ರಾಜ್ಯಪಾಲರ ನಡೆ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದ್ದಾವೆ. ನಡೀತದೆ, ಈಗಾಗಲೇ ಮುಂಚೆನೂ ಮಾಡಿದ್ದಾರೆ, ಈಗ ನಡೀತದೆ, ಮುಂದೆ ಕೂಡ ಹಂಗೆ ಜಾರಿಯಲ್ಲಿ ಇರ್ತದೆ. ಅವರೇ ಕೊಡಬೇಕಾದೇನು ಪಬ್ಲಿಕ್ ಡಾಕ್ಯುಮೆಂಟ್. 10 ರೂಪಾಯಿ ಕೊಟ್ಟರೆ ಬಿಡೋದ ಎಲ್ಲ ಅಧಿಕಾರಿಗಳ ಮಾಹಿತಿ ಹಾಕಿನಲ್ಲಿ ಕೊಡ್ತಾರೆ. ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಅವ್ರು ಕೂಡ ಆರೋಪ ಬಂದಿದೆ, ನಾವು ಅದನ್ನ ಸಮರ್ಥವಾಗಿ ಎದುರಿಸಬೇಕು. ಒಂದ್ ವೇಳೆ ಮುಖ್ಯಮಂತ್ರಿ ಚೇಂಜ್ ಆದ್ರೆ ಸರ್, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ರಾಜ್ಯ ಅಧೋಗತಿ ಹೋಗುತ್ತೆ ಅಂತ ರಮೇಶ್ ಅದು ಮುಂದೆ ಪ್ರಶ್ನೆ ಬರೋದಿಲ್ಲ. ಈಗ ಬೇರೆಯವ್ರು ಆಗೋದ್ ಪ್ರಶ್ನೆ ಇಲ್ಲ, ಮಾತುಗೂ ಅನಾವಶ್ಯಕ. ಸಿದ್ದರಾಮಯ್ಯ ಇರ್ತಾರೆ. ಕ್ಯಾಬಿನೆಟ್ ಮೀಟಿಂಗ್ ಕರೆದ ನೋಡೋಣ ಏನು ಚರ್ಚೆ ಮಾಡ್ತಾರ. ಯಾಕೆ ಎಲ್ಲರಿಗೂ ಹೋಗ್ಲಿಕ್ಕೆ ಆಗಲ್ಲ. ಈ ಬೆಳಿಗ್ಗೆ ಕರೀತಾರೆ, ಭಾಳ ಚೆನ್ನಾಗಿ ಹೋಗ್ಲಿಕ್ಕೆ ಆಗೋಲ್ಲ. ನಾವು ರಾತ್ರಿ ಹೋಗಿ ಜಾಯಿನ್ ಆಗ್ತೀವಿ. ಸೊ ಏನಿದ್ರು ಕೂಡ ಅದು ಅವ್ರ ರಾಜೀನಾಮೆ ಪ್ರಶ್ನೆ ಇಲ್ಲ. ಸರ್ಕಾರ ಸಿಎಂ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆದಿದೆ 100%. ಸಿಎಂ ಅವರು ಮಾತಾಡ್ತಾರೆ ಸರ್. ಕೃಷ್ಣಾ ನದಿ ತೀರದ ರೈತರು ಅದು ಸರ್ವೆ ಮಾಡುತ್ತೆ, ಈಗ ಮಾಡ್ತಾರೆ. ಈಗ